ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಿರೋದು ದೇವ್ರ ಮನೆಗೆ. ನೋಡ್ಬೋದು, ಇಲ್ಲಿ ಗ್ರೋವರ್ಸ್ ಕಾಫಿನಲ್ಲಿ ಒಂದು ಕಾಫಿ ಕುಡ್ಕೊಂಡು ಇಲ್ಲಿಂದ ಮುಂದೆ ಹೋಗ್ತಿರೋವಂಥದ್ದು. ನಾನು ದೇವ್ರ ಮನೆ ತುಂಬ ಸಲ ಹೋಗಿದ್ದೀನಿ, ಬಟ್ ಇವಾಗ ಬೇಸಿಗೆ ಟೈಮಲ್ಲಿ ಹೋಗಿರೋವಂಥದ್ದು. ನೋಡ್ಬೋದು, ಇದು ಧರ್ಮಸ್ಥಳ ಚಾರ್ಮಡಿ ರೂಟ್, ಇದು ಮೂಡಿಗೆರೆ ರೂಟಿಂದ ಹೋಗ್ಬೋದು. ಈ ರೂಟ್ ಏನಕ್ಕೆ ಯಾವಾಗಲೂ ನಾನು ಜಾಸ್ತಿ ಹೋಗೋದು ಅಂದರೆ, ಇದು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ರೋಡು ಚೆನ್ನಾಗಿದೆ. ಬಟ್ ಸಕಲೇಶ್ಪುರದ ಸೈಡಿಂದಲೂ ಬರ್ಬೋದು, ಬೆಟ್ಟದರೇಶ್ವರಿಂದ. ಮೊದಲು ರೋಡ್ ಚೆನ್ನಾಗಿರಲಿಲ್ಲ, ಈಗ ರೋಡ್ ಓಕೆ, ಒಂಚೂರು ಹೊಸ್ದಾಗಿ ರೋಡ್ ಮಾಡಿದ್ದಾರೆ. ಬಟ್ ದೇವ್ರ ಮನೆ ನಿಯರಲ್ಲಿ ಫುಲ್ ಅಪ್ಪು ಬರುತ್ತೆ, ಅಲ್ಲಿ ಹೋಗೋಕ್ಕೆ ಹಿಂಸೆ ಆಗುತ್ತೆ. ಹಾಗಾಗಿ ನಾನು ಈ ರೂಟನ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ನಮ್ಮ ಹಾಸನಿಂದ ಬೇಲೂರು, ಮೂಡಿಗೆರೆ, ಇನ್ನು ಬಣಕಲ್ ರೂಟಿಂದ ಹೋಗ್ಬೋದು. ನೋಡ್ಬೋದು, ಈ ಬಿಸಿಲು ಟೈಮಲ್ಲಿ ಇಷ್ಟು ಗ್ರೀನರಿ ಇದೆ. ಬಟ್ ಮಳೆ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಮೂಡಿಗೆರೆ ಎಂಟ್ರಿ ಆಗುತ್ತಾ ಸರ್ಕಲ್ ಇದು. ನಾನು ಜಾಸ್ತಿ ಹೋಗಿರೋದು ದೇವ್ರ ಮನೆಗೆ ಬೈಕಲ್ಲೇ, ಕಾರಲ್ಲಿ ಕಮ್ಮಿ ಹೋಗಿರೋದು. ಮಳೆ ಟೈಮ್ ಬಂದರೆ ಬೈಕ್ ಸ್ವಲ್ಪ ಹಿಂಸೆ ಅನ್ನಿಸ್ಬೋದು, ಅದರ್ವೈಸ್ ಬೈಕೇ ಕಂಫರ್ಟು. ಯಾಕಂದರೆ ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡಿಕೊಂಡು ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೋದು. ಮತ್ತು ಬೈಕಿಗೆ ಅಲ್ಲಿ ಎಲ್ಲೂ ಪಾರ್ಕಿಂಗ್ ಚಾರ್ಜಸ್ ಕಾರಿಗಿದೆ, ಬಟ್ ಬೈಕಿಗೂ ಇದೆ, ಬಟ್ ಬೈಕಿಗೆ ಕಮ್ಮಿ ಇದೆ. ಇನ್ನು ಇದು ಬಣಕಲ್ಲಿಂದ ಮುಂದೆ ಹೋಗಿ ಲೆಫ್ಟಿಗೆ ತೊಗೋಬೇಕು, ಈ ಬ್ರಿಡ್ಜ್ ಹತ್ರ. ನಾನು ಕಳ್ಸಾಗಿ ಹೋದಾಗೆಲ್ಲ ಇಲ್ಲಿ ಸ್ಟಾಪ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ. ಅದೇನು ದೇವ್ರ ಮನೆ ವಿಡಿಯೋನೂ ಸಹ ಹಿಂದೆ ಹೋಗಿದ್ದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಹೋಗ್ಬೋದು. ನಾನು ಬಂದಾಗ ಇದು ಬ್ರಿಡ್ಜನ್ನು ಮಾಡ್ತಾಯಿದ್ರು, ಬಟ್ ಇವಾಗೆಲ್ಲ ಬ್ರಿಡ್ಜ್ ಓಪನ್ ಆಗಿದೆ. ತುಂಬ ದಿನವೇ ಆಗೋಯ್ತು ಬ್ರಿಡ್ಜ್ ಓಪನ್ ಆಗಿ. ಇನ್ನು ಇಲ್ಲಿಂದ ರೋಡ್ ಸ್ವಲ್ಪ ಖರಾಬಾಗಿದೆ, ಇನ್ನು ಅದರ್ವೈಸ್ ಹೋಗ್ಬೋದು. ಇನ್ನು ಆ ಕಡೆ ಏನು ಸಕಲೇಶ್ಪುರ ಸೈಡಿಂದ ಬರ್ತೀವಿ, ಅಲ್ಲಿ ಬಂದರೆ ಸ್ವಲ್ಪ ಅಪ್ಪು ಜಾಸ್ತಿ ಇದೆ, ಕಾರ್ಗಳು ಸ್ವಲ್ಪ ಸ್ಟ್ರಗಲ್ ಪಡಬೇಕಾಗತ್ತೆ. ಬಟ್ ಈ ಕಡೆ ಏನು ಸ್ಟ್ರಗಲ್ ಆಗೋಲ್ಲ, ಚಿಕ್ಕ ರೋಡ್ ಆದರೂ ಆರಾಮಾಗಿ ಹೋಗ್ಬೋದು. ನೋಡ್ಬೋದು, ಫುಲ್ಲು ಕಾಫಿ ತೋಟ. ಬೇಸಿಗೆ ಟೈಮಲ್ಲಿ ಹೋದರೆ ಫಾಗ್ ಇರಲ್ಲ, ಮತ್ತಿನ್ನು ಜಾಸ್ತಿ ಹೊತ್ತಲ್ಲಿ ನಿಲ್ಲಕ್ಕಾಗಲ್ಲ ಅನ್ನೋದು ಬಿಟ್ಟರೆ, ಮಳೆ ಟೈಮಲ್ಲಿ ಹೋಗ್ಬೇಕು, ಸಖತ್ತಾಗಿರುತ್ತೆ. ತುಂಬ ವೀಡಿಯೋಸಲ್ಲೆಲ್ಲ ನೋಡಿರ್ತಾರೆ, ಬಟ್ ನನ್ನ ವೀಡಿಯೋದಲ್ಲೂ ನೋಡಿದ್ರೆ ಫಾಗ್ ಬೀಳೋದೆಲ್ಲ, ಬಟ್ ಇದರಲ್ಲಿ ಯಾವುದೂ ಫಾಗ್ ಇಲ್ಲ. ಈ ಜಾಗದಲ್ಲಿ ಫೋಟೋ ಶೂಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಈ ಕಾಫಿ ತೋಟ ಬೆಟ್ಟದ ಮೇಲಿರೋದ್ರಿಂದ ಇಲ್ಲೊಂದು ಸ್ಟಾಪ್ ಕೊಟ್ಕೊಂಡು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದು. ಇನ್ನು ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ದೂರ ದೇವ್ರ ಮನೆ. ನಮ್ಮ ಹಾಸನಿಂದ 86 ಕಿಲೋಮೀಟ್ರ್ ಆಗುತ್ತೆ ಸಕಲೇಶ್ಪುರ ಸೈಡಿಂದ ಹೋದರೆ. ಇನ್ನು ಬೇಲೂರು ಸೈಡ್ ಹೋದರೆ 90 ಕಿಲೋಮೀಟ್ರ್ ಆಗುತ್ತೆ, ಒಂದು 4-5 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಈ ರೋಡ್ ಚೆನ್ನಾಗಿದೆ.
ವೀಕೆಂಡಲ್ಲಿ ಹೋಗಿದ್ದರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ನಾರ್ಮಲ್ ಡೇಸಲ್ಲೆಲ್ಲ ಹೋದರೆ ಜಾಸ್ತಿ ಜನ ಇರಲ್ಲ, ಇನ್ನೊಂದು 10-20 ಜನ ಇದ್ದರೆ ಅದೇ ಹೈಯೆಸ್ಟು. ಬಟ್ ವೀಕೆಂಡಲ್ಲಿ ಮಾತ್ರ ತುಂಬ ಕ್ರೌಡ್ ಇರುತ್ತೆ. ನೋಡ್ಬೋದು ಎಷ್ಟೊಂದು ಗಾಡಿ ಇದೆ ಅಂತ. ಇಲ್ಲಿ ಪಾರ್ಕಿಂಗಿಗೆ ಚಾರ್ಜ್ ಮಾಡ್ತಾರೆ ಈ ದೇವಸ್ಥಾನ ಹತ್ರ. ಬಟ್ ಇನ್ನು ಮುಂದೆ ಹೋದರೆ ಅಲ್ಲೂ ಏನು ಪಾರ್ಕಿಂಗ್ ಇದೆ ಅಲ್ಲೂ ಸಹ ಚಾರ್ಜ್ ಮಾಡ್ತಾರೆ. ಬಟ್ ಎರಡು ಕಡೆನೂ ಯಾವ್ದಾದ್ರು ಒಂದು ಕಡೆ ಪಾರ್ಕಿಂಗ್ ಕೊಟ್ಟರೆ ಸಾಕು. ಇದು ವ್ಯೂ ಪಾಯಿಂಟಿಗೆ ಹೋಗೋವಂಥ ಮೇಯ್ನ್ ಪಾರ್ಕಿಂಗ್ ಏರಿಯಾ. ಮಳೆ ಟೈಮಲ್ಲಿ ಬಂದರೆ ಫುಲ್ ಗ್ರೀನರಿ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಫುಲ್ ಖಾಲಿ. ನಾನು ಈ ವಿಡಿಯೋದಲ್ಲಿ ಏನಂದರೆ ನಾರ್ಮಲಾಗಿ ದೇವ್ರ ಮನೆಗೆ ಹೋದರೆ ಈಗೇನು ಹೋಗ್ತಾ ಇದ್ದೀನಿ, ಇಲ್ಲಿ ರೈಟ್ ಸೈಡ್ ಏನು ಫುಲ್ ಹೈಟ್ ಇದೆ ಆ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿವರೆಗೂ ಹೋಗ್ತಾರೆ ಜಾಸ್ತಿ ಜನ. ಬಟ್ ಲೆಫ್ಟ್ ಸೈಡಲ್ಲಿ ಏನು ಎತ್ತಿನ ಭುಜ ಇದೆ ಆ ಸೈಡು ಸ್ಟ್ರೈಟ್ ಒಂದು ವ್ಯೂ ಪಾಯಿಂಟ್ ಥರ ಹೋಗುತ್ತೆ. ಆ ಬೆಟ್ಟದ ಮೇಲೆ ಯಾರೂ ಸಹ ಹೋಗಲ್ಲ, ನೋಡ್ಬೋದು ಆ ಕೊನೆಯವರೆಗೂ. ಬಟ್ ನಾನು ಈ ಸರಿ ಆ ಕೊನೆ ಎಡ್ಜ್ವರೆಗೂ ಹೋಗ್ಬಿಟ್ಟು ವಿಡಿಯೋ ಮಾಡ್ತೇನೆ. ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. ಬಿಸಿಲಲ್ಲೂ ಸಹ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಾಧ್ಯ ಆದಷ್ಟು ಮಳೆ ಟೈಮಲ್ಲಿ ಅಥವಾ ಸೋನೆ ಇರೋ ಟೈಮಲ್ಲಿ ಬಂದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗೆಲ್ಲ ಫುಲ್ಲು ಖಾಲಿ. ಮಳೆ ಟೈಮಲ್ಲಿ ಬಂದರೆ ನಿಂತ್ಕೊಂಡ್ರೂ ಸಹ ಫಾಗು ಮುಖಕ್ಕೆ ರಾಚ್ತಾ ಇರುತ್ತೆ, ಅಷ್ಟು ಫಾಗ್ ಇರುತ್ತೆ. ಬಟ್ ಇವಾಗ ಫಾಗ್ ಇಲ್ಲ. ನೋಡ್ಬೋದು ಅದು ಎಷ್ಟು ದೂರ ಇದೆ ಅಂತ. ಬಟ್ ಝೂಮಿಂಗ್ ಚೆನ್ನಾಗಿದೆ ನಥಿಂಗಲ್ಲಿ. ಇನ್ನು ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಈ ಕಡೆ ಎಡ್ಜ್ ಮಾತ್ರ ಫುಲ್ ಎಂಡಿಂಗ್ವರೆಗೂ ಹೋಗಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಮಳೆ ಟೈಮಲ್ಲಿ ಬಂದರೆ ಹಾವು ಜಿಗಣೆ ಎಲ್ಲ ಇರುತ್ತೆ ಆ ಕಡೆ ಸೈಡು. ಬಟ್ ನಾನು ಅಲ್ಲಿಗೆ ಹೋಗಲ್ಲ, ಆ ಮಳೆ ಟೈಮಲ್ಲೆಲ್ಲ ಹೋಗೋಕ್ಕೂ ಆಗೋದು ಇಲ್ಲ. ಈಗ ಮಾತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಬಟ್ ಅಲ್ಲಿ ಏನು ಈಗ ಎಡ್ಜ್ ಇದೆ ಅಲ್ಲಿವರೆಗೂ ಹೋಗೋದಕ್ಕೆ ಬಟ್ ತುಂಬ ಹುಲ್ಗಾವಲಿರೋದ್ರಿಂದ ಸ್ವಲ್ಪ ಸಾಧ್ಯ ಆದಷ್ಟು ಹುಷಾರಾಗಿ ಹೋಗಬೇಕು, ಯಾಕಂದರೆ ಅವು ಏನಾದರೂ ಇರೋವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಬಟ್ ಆ ಕಡೆ ಎಡ್ಜಿಗೆ ಹೋದರೆ ಸಾಧ್ಯ ಆದಷ್ಟು ಒಬ್ಬೊಬ್ಬರಂತೂ ಹೋಗೋಕ್ಕೆ ಹೋಗಬೇಡಿ. ಈ ಮರ ಯಾವಾಗಲೂ ಗ್ರೀನರಿ ಆಗಿರುತ್ತೆ. ಇಲ್ಲಿ ಈ ಮರಕ್ಕೂ ಬೆಂಕಿ ಹಚ್ಚಿಬಿಟ್ಟು ಹಾಳು ಮಾಡಿದ್ದಾರೆ. ಇನ್ನು ಈ ಜಾಗ ಬಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 888 ಮೂವಿ ಇದೆಯಲ್ಲ, ಸೊ ಅದು ಶೂಟಿಂಗ್ ಆಗಿರೋ ಸ್ಪಾಟ್ ಇಲ್ಲೇ. ಇನ್ನು ನೋಡ್ಬೋದು ಎತ್ತಿನ ಭುಜ ಎಷ್ಟು ದೂರದಲ್ಲಿ ಕಾಣ್ತಾ ಇದೆ ಅಂತ. ತುಂಬ ಹತ್ರನೂ ಇದೆ, ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ ಸ್ವಲ್ಪ ಬಳಸ್ಕೊಂಡು ಹೋಗಬೇಕು. ಇನ್ನು ಇದು ಎಡ್ಜ್ ಪಾಯಿಂಟ್ ಹೋಗುವಂಥ ಜಾಗ. ಇದು ಫುಲ್ಲು ಮೇಲೆ ಪೀಕಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲಿಗೆ ಜಾಸ್ತಿ ಜನ ಬರಲ್ಲ, ನೀವು ನೋಡ್ಬೋದು, ಝೂಮ್ ಮಾಡಿ ತೋರಿಸ್ತೀನಿ. ಜಾಸ್ತಿ ಜನ ಹೋಗುವಂಥದ್ದು ಆ ಏನು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಮಾತ್ರ ಹೋಗ್ತಾರೆ. ಬಟ್ ಈ ಕಡೆ ಯಾರೂ ಬರಲ್ಲ, ಕಮ್ಮಿ ಜನ ಬರೋವಂಥದ್ದು. ಸ್ವಲ್ಪ ಟ್ರೆಕ್ಕಿಂಗ್ ಥರ ಆಗುತ್ತೆ, ಮತ್ತು ನಾವು ವಾಕ್ ಆಗುತ್ತೆ ಅಂತ ಹೇಳ್ಕೊಂಡು ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಕೆಳಗಡೆ ಎಲ್ಲ ರೆಸಾರ್ಟ್ಗಳೆಲ್ಲ ನೋಡ್ಬೋದು. ಇಲ್ಲಿ ಎಡ್ಜಿಗೆ ಬಂದರೆ ಸ್ವಲ್ಪ ಹುಲ್ಗಾವಲು ಜಾಸ್ತಿ ಇದೆ, ಮತ್ತು ಹಾವುಗಳಿರುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ.
ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕೆ ಏನು ಜಾಸ್ತಿ ಡೀಪ್ ಇಲ್ಲ, ಹೈಟ್ ಇಲ್ಲ ಅನ್ನೋ ಥರನೇ ಕಾಣುತ್ತೆ. ಬಟ್ ತುಂಬ ಅಂದರೆ ತುಂಬ ಡೀಪ್ ಇದೆ. ಇನ್ನು ಇಲ್ಲೊಂದು ಎಡ್ಜ್ ಇದೆಯಲ್ಲ ಕಲ್ಲು, ಸೊ ಇಲ್ಲೂ ಫೋಟೋಶೂಟೆಲ್ಲ ಮಾಡ್ಕೋಬೋದು. ಬಟ್ ತುಂಬ ಡೇಂಜರಸ್ ಜಾಗ ಅದು. ಇನ್ನು ಈ ಜಾಗದಲ್ಲಿ ಸ್ವಲ್ಪ ಜಾಗ ಚಿಕ್ಕದಾಗಿದೆ. ಸಾಧ್ಯ ಆದಷ್ಟು ಇಲ್ಲಿ ಮಕ್ಕಳೇನಾದ್ರು ಕರ್ಕೊಬಂದರೆ ಸಾಧ್ಯ ಆದಷ್ಟು ಈ ಜಾಗಗಳಲ್ಲಿ ಸ್ವಲ್ಪ ಹುಷಾರಾಗಿ ಇರಿ. ಯಾಕಂದರೆ ಈ ಎಡ್ಜು ಯಾವ ಕಡೆ ಎಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ನೋಡೋಕ್ಕೆಲ್ಲ ಫ್ಲ್ಯಾಟ್ ಸರ್ಫೇಸೇ ಕಾಣುತ್ತೆ. ಈ ಕಡೆ ಬಂದರೆ ಸ್ವಲ್ಪ ಹುಷಾರಾಗಿ ಓಡಾಡಿ. ಮತ್ತಿನ್ನು ಸಾಧ್ಯ ಆದಷ್ಟು ಶೂಸ್ ಹಾಕೊಬನ್ನಿ. ಸ್ಲಿಪ್ಪರ್ ಹಾಕೊಬಂದರೆ ಇಲ್ಲಿ ಏನಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮುಳ್ಳು, ಹಾವು ಅಥವಾ ಏನು ಹುಳ ಪಟ್ಟೆಗಳು ಇರುತ್ತೆ. ಮಳೆ ಟೈಮಲ್ಲಿ ಬಂದರೆ ಇರ್ಬೋದು. ಸೊ ಸಾಧ್ಯ ಆದಷ್ಟು ಹುಷಾರಾಗಿ ಬಂದೋಗಿ. ಇಲ್ಲೇನಾದರೂ ನಮಗೇನಾದರೂ ಹೆಚ್ಚು ಕಮ್ಮಿ ಆಯಿತು, ಅವಘಡ ಆಯಿತು, ನಮಗೇನಾದ್ರು ಗಾಯ ಆಯಿತು ಅಥವಾ ಮತ್ತೊಂದು ಆಯಿತು ಅಥವಾ ಏನೇ ಒಂದು ಅಪಾಯ ಆಯಿತು ಅಂದರೂ ಸಹ ಅಲ್ಲಿಂದ ಯಾರೂ ಬರಲ್ಲ. ಯಾಕಂದರೆ ತುಂಬ ದೂರ ಹೋಗಿರ್ತೀವಿ, ನಾವು ಎಷ್ಟಕ್ಕೆ ಹೋಗಿರೋ ಅಲ್ಲಿ ಕೇಳಿಸಲ್ಲ. ಮತ್ತು ಈ ಕಡೆ ಸ್ವಲ್ಪ ಜನ ಕಮ್ಮಿ ಬರೋದ್ರಿಂದ ಸಾಧ್ಯ ಆದಷ್ಟು ಒಬ್ಬೊಬ್ಬರಂತೂ ಬರೋಕೆ ಹೋಗ್ಬಿಡಿ, ಜಾಸ್ತಿ ಜನ ಬನ್ನಿ. ಇನ್ನು ದೇವ್ರ ಮನೆ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಎತ್ತಿನ ಭುಜ ಹತ್ರ. ಎತ್ತಿನ ಭುಜಕ್ಕೆ ಪರ್ಮಿಷನ್ ಇದ್ದರೆ ಮಾತ್ರ ಮೇಲ್ಗಡೆ ಅಲೋ ಮಾಡ್ತಾರೆ, ಅದರ್ವೈಸ್ ಅಲೋ ಮಾಡಲ್ಲ. ಈಗ ಹೋದರೂ ಎತ್ತಿನ ಭುಜ ಏನಂತ ಮೇಲ್ಗಡೆಯಿಂದ ಬರೀ ವ್ಯೂ ನೋಡ್ಕೊಂಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಸ್ವಲ್ಪ ಮಳೆ ಕಮ್ಮಿ ಆಗಿದ್ದಾಗ ಸ್ವಲ್ಪ ಗ್ರೀನರಿ ಜಾಸ್ತಿ ಇರುತ್ತಲ್ಲ, ಆ ಟೈಮಲ್ಲಿ ಹೋದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು. ಅದರ್ವೈಸ್ ಈ ಟೈಮಲ್ಲಿ ಹೋದ್ರೂ ವೇಸ್ಟೇ. ಯಾಕಂದರೆ ಎಲ್ಲೋ ಅನ್ನೋ ಥರನೇ ಕಾಣ್ತಾ ಇರುತ್ತೆ, ಗ್ರೀನರಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ಇನ್ನು ಇಲ್ಲಿಂದ ಮುಂದಕ್ಕೆ ನಾನೇನು ಬೆಟ್ಟದ ಹೋದ್ವಿ, ಅಲ್ಲೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಜಸ್ಟ್ ರೀಲ್ಸಿಗೆ ಮಾತ್ರ ಮಾಡ್ಕೊಂಡಿದ್ದು. ಆ ವಿಡಿಯೋ ಮಾತ್ರ ಹಾಕ್ತೀನಿ. ಇನ್ನು ಬೆಟ್ಟದ ಆದಮೇಲೆ ನಾವು ಮಗಜಹಳ್ಳಿ ಫಾಲ್ಸಿಗೆ ಹೋಗಿದ್ದು, ಅದನ್ನು ಸಹ ರೀಲ್ಸಿಗೆ ಪರ್ಪಸ್ಗೋಸ್ಕರ ಮಾಡಿದ್ದು. ಅಲ್ಲೆಲ್ಲ ಯಾಕಂದರೆ ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ, ಸೊ ಹಂಗಾಗಿ ಬರೀ ರೀಲ್ಸಿನ ವೀಡಿಯೋ ಮಾತ್ರ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.